ಕೊಲ್ಲಾಪುರದ ದಾಳಿಗಾರ. ಬಲಾಢ್ಯ ತಂಡಗಳ ನಡುವಿನ ರೋಚಕ ಪಂದ್ಯ ಆಗಬಹುದು ಇದು. ಒಂದ್ ಕಡೆ ಸೋರ್ಗಾಂವ್ ಆದ್ರೆ ಇನ್ನೊಂದ್ ಕಡೆ ಕೊಲ್ಲಾಪುರ. ಮಹಾರಾಷ್ಟ್ರ ವರ್ಸಸ್ ಕರ್ನಾಟಕ. ಮೊದಲ ದಾಳಿಯಲ್ಲಿ ಸೂರಜ್ ಅಲಿಯಾಸ್ ಬಬ್ಲಾ. ಮುಂದಿನ ಮ್ಯಾಚ್ ಕರೆ ಕೊಟ್ಟು ಯಾವ ಎಲ್ಲಿದ್ರಿ ನೀವು? ಜರ್ಸಿ ನಂಬರ್ 7ರಲ್ಲಿ ಗುರುತಿಸಿಕೊಳ್ಳುವಂತ ದಾಳಿಗಾರ ಬಬ್ಲಾ. ಮೊದಲ ದಾಳಿಯಲ್ಲಿ ಕಿಕ್ಕಿಯ ಪ್ರಯತ್ನ ಸೆಲ್ಫ್ ಔಟ್ ಆಗಿ ಇಲ್ಲಿ ಡಿಫೆಂಡರ್ ಔಟ್ ಬೌಂಡ್ ಆಗ್ತಾ ಇರುವಂತದ್ದು. ಆಚೆ ಕಡೆ ಕೋರ್ಟ್ ಖಾಲಿ ಐತೆ, ನೀವು ಬೇಗನೆ ಬರ್ಬೇಕಲ್ಲೇ. ಮನೋಜ್ ಕುಮಾರ್ ಪಾಂಡೆ ಹಾಗೂ ತುಳಸಿಗೇರಿ ತಂಡದ ಆಟಗಾರ. ಬೋನಸ್ ಪ್ಲಸ್ ಪಾಯಿಂಟ್ ಒಂದಿಗೆ ತಂಡಕ್ಕೆ ಆಸರೆ ಆಗ್ತಾ ಇರುವಂತದಲ್ಲಿ ಸೂರಜ್. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಕೊಲ್ಲಾಪುರದ ಸಪಡಿಯು ದಾಳಿಗಾರ. ಕಾದು ನೋಡುವ ನಿರೀಕ್ಷೆಯಲ್ಲಿ ಎಸ್ ಅಂಕ ಸಿಕ್ಕಿದೆ. ಸೋಮವಾರ ಔಟ್ ಆಗಿ ಹೊರಗಡೆ ಹೋಗ್ಬೇಕಾಗತ್ತ ಇಲ್ಲಿ. ಎರಡು ಎಸ್ ಟಚ್ ಪಾಯಿಂಟ್ ದೊಂದಿಗೆ ಖಾತೆಯನ್ನ ಕೂಡ ಕೊಲ್ಲಾಪುರ ತಂಡ ಆರಂಭಿಸ್ತ. ಈ ಕಡೆ ದಾಳಿ ಭಾಗದಲ್ಲಿ ಕಟ್ಟಪ್ಪ ಪವನ ಪುತ್ರ ತುಳಸಿಗೇರಿ ವಿರುದ್ಧ ಎಸ್ ಅಂಕ ಸಿಕ್ಕಿದ ಮತದ ಬಬ್ಲಾ ಅವ್ರಿಗೆ. 3-1 ಮಧ್ಯ ಪಂದ್ಯ ಮೈದಾನದಲ್ಲಿ. ಕಳೆದ ದಾಳಿಯಲ್ಲಿ 1 ಅಂಕದ ಸಂಪಾದನೆಯೊಂದಿಗೆ ಆಸರೆಯಾದ ದಾಳಿಗರ ಮತ್ತೊಮ್ಮೆ ದಾಳಿ ಭಾಗದಲ್ಲಿ. ಇದು ಕೋಟೆ, ಬಾಗಲಕೋಟೆ ಸುಕ್ಷೇತ್ರ ಸ್ವಂಡ ಗ್ರಾಮದಲ್ಲಿ 70,000 ಆಕರ್ಷಕ ಟ್ರೋಫಿಯೊಂದಿಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿ. ಪವನ ಪುತ್ರ ತುಳಸಿಗೇರಿ ತಂಡ ನಾಟಕ ಬರ್ರಿ. ಆಕಾಶ ಯಾಕೆ ಲೇಟ್ ಮಾಡತ್ತೀರ? ಮನೋಜ್ ಕುಮಾರ್ ಪಾಂಡೆ ಸೊನ್ನ ತಂಡದ ಆಟಗಾರ ಕೂಡ ಮೈದಾನಕ್ಕೆ ಬರಬೇಕು. ಪವನ ಪುತ್ರ ತುಳಸಿಗೇರಿ, ಮನೋಜ್ ಕುಮಾರ್ ಪಾಂಡೆ ಸೊನ್ನ ಎ ತಂಡದ ಆಟಗಾರರು. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಬಬ್ಲು ಬಾಬ್ಲಾ ಶರವೇಗದ ದಾಳಿಗಾರ. ಬೋನಸ್ ಪ್ಲಸ್ 1 ಪಾಯಿಂಟ್ ದೊಂದಿಗೆ ಮತ್ತೊಮ್ಮೆ ಸಪೋರ್ಟಿವ್ ಆಗ್ತಾ ಇರುವಂತದಲ್ಲಿ ಬಾಬ್ಲಾ ಅವರು. ಸೋರ್ಗಾವಿ ತಂಡದಲ್ಲಿ 2 ರಾಷ್ಟ್ರೀಯ ಆಟಗಾರಿದ್ದಾರೆ. ನಮ್ಮ ಜಿಲ್ಲೆಯ, ನಮ್ಮ ಸ್ಥಳೀಯ ಬೀಳಿಗೆ ತಾಲೂಕಿನ ತೆಗ್ಗಿ ಗ್ರಾಮದ ಆಟಗಾರ 4 ನಂಬರ್ ಜರ್ಸಿಯಲ್ಲಿ ಸೋಮು. ಜೂನಿಯರ್ ವಿಭಾಗದಲ್ಲಿ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ್ದಾರೆ. ಅದೇ ರೀತಿ ಮುಧೋಳ ತಾಲೂಕಿನ ಸೋರ್ಗಾವಿ ಗ್ರಾಮದಲ್ಲಿ